ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಪೂಜೆಗೆ. ಅಮ್ಮನೂ ದೇವ್ರ ಹತ್ರ ಇದ್ದಾರೆ, ಪೂಜೆ ಮಾಡ್ಕೊತಾ ಇದ್ದಾರೆ, ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ನಾನು ರೆಡಿಯಾಗಿದ್ದೀನಿ. ಇವಾಗ ಚರಣನೂ ರೆಡಿ ಆಗ್ತಾ ಇದ್ದಾನೆ. ರಂಗೋಲಿ ಎಲ್ಲ ಹಾಕಿದ್ದಾರೆ, ಆಚೆ ತೋರಿಸ್ತೀನಿ ಅದನ್ನ ಮೇಲೆ. ಸೊ ಇವಾಗ ನನಗೇನೋ ಥರ ಕೇಳಿದ್ದಾರೆ, ಹೋಗಿ ತೊಗೊಂಬರೋಣ. ಅದಾದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ನೋಡಿ ಗೈಸ್, ಚರಣಣ್ಣ ಹುಚ್ಚ ಆಗ್ಬಿಟ್ಟಿದ್ದಾನೆ, ಕೂದಲೆಲ್ಲ ಇದು ಮಾಡಿಕೊಂಡು. ಯಪ್ಪ, ಚರಣಣ್ಣನು ಹೊಸ ಔಟ್ಫಿಟ್ ತೊಗೊಂಡಿದ್ದಾನೆ ನೆನ್ನೆ. ಚರಣಣ್ಣ ಔಟ್ಫಿಟ್, ನನ್ನ ಔಟ್ಫಿಟ್, ಇಬ್ರದ್ದು ಔಟ್ಫಿಟ್ ತೋರಿಸ್ತೀವಿ ಗೈಸ್. ವೆಯ್ಟ್ ಮಾಡಿ. ಏನಂತೀರಾ ಗೈಸ್? ನಮ್ಮ ರೋಡ್ ಫುಲ್ಲು ಕಲರ್ ರಂಗೋಲಿಗಳು ಹಾಕಿದ್ದಾರೆ. ಶಿಶಾ ಹಾಯ್, ಹ್ಯಾಪಿ ಪೊಂಗಲ್, ಹ್ಯಾಪಿ ಸಂಕ್ರಾಂತಿ. ಲವ್ ಲವ್ವಾ ಪೊಂಬಳ ಸೋಕ ಕೇಕದ ಗೋಪಿ, ಹ್ಯಾಪಿ ಸಂಕ್ರಾಂತಿ. ನಮ್ಮ ರೋಡ್ ಫುಲ್ಲು ಇನ್ನೂ ಕಮ್ಮಿ, ಇವಾಗ ಅವಾಗ ಇನ್ನೂ ಜಾಸ್ತಿ ಆಗ್ತಾಯಿದ್ರು ತಾನೆ ಶಿಶಾ? ಇವಾಗೆಲ್ಲ ಯಾರು ಹಬ್ಬನೇ ಮಾಡಲ್ಲ, ಎಲ್ಲ ಊರಿಗೆ ಹೋಗ್ಬಿಟ್ಟವ್ರೆ. ನಮ್ಮನೇಲಿ ದೊಡ್ಡದು ಹಾಕವ್ರೆ ಈ ಸತಿ, ಅಲ್ಲೂ ಹಾಕವ್ರೆ, ಬಟ್ ಇನ್ನೂ ಜಾಸ್ತಿ ಇರ್ತಾಯಿತ್ತು. ಈ ಸಲ ಸ್ವಲ್ಪ ಎಲ್ಲ ನಿಮ್ಮನೇಲಿ ಹಾಕೇ ಇಲ್ಲ, ಕಲರೇ ಕಾಣಿಸ್ತಾ ಇಲ್ಲ. ನೀವಾಗ ಏನು ಬೇಕಂತೆ? ಕಡಲೆಬೇಳೆ. ಕಡಲೆಬೇಳೆ ಅಲ್ಲ, ಏನೋ ಕೇಳಿದ್ರು ಮರೆ. ಗೆಣಸು ಮತ್ತು ಅವರೆಕಾಳು ಮತ್ತು ಕಡಲೆಬೇಳೆ ಬೇಕಂತೆ. ಹೋಗ್ಬಿಟ್ಟು ತೊಗೊಂಬರೋಣ. ಬಾಯ್ ಗೈಸ್. ಮೈಕ್ ತೊಗೊಂಡಿದ್ದೀನಿ ಕಣ್ರು, ಹೊಸದು. ಜಾಲಿ ಎಲ್ಲ ಗೈಸ್. ಇಲ್ಲಿ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಟಾಸ್ಕ್ ಏನು ಗೊತ್ತಾ ಇವಾಗ? ಮರ್ಗೆಣ್ಸ್ ಅಲ್ಲ, ಸಿಹಿಗೆಣಸು, ಸ್ವೀಟ್ ಪೊಟ್ಯಾಟೊ. ಅದೇ ಎಲ್ಲಿರುತ್ತೆ, ಹೆಂಗೆ? ಸಿಕ್ತಾನೆ ಮರ್ಗೆಣ್ಸು. ಅಕ್ಕನಾ ಅಮ್ಮ ಬೆಟ್ಟದ ನಲ್ಲಿಕಾಯಿ ಬೇರೆ ಕೇಳಿದರು. ಕಡಲೆಕಾಯಿಯೂ ಇಲ್ಲೇ ಐತೆ, ಆಚೆ ಅವರೆಕಾಯಿ ಇದೆ, ಎಲ್ಲ ಇಲ್ಲೇ ಸಿಕ್ಕಿದೆ ಗೈಸ್. ತೊಗೊಂಡೋಗ್ಬಿಡೋಣ. ಸಂಕ್ರಾಂತಿ ಗೈಸ್. ಸಂಕ್ರಾಂತಿ ದಿನನಾದರೂ ಸ್ವಲ್ಪ ಕ್ಲೀನಾಗಿರು. ಯಾಕಂಗೆ ಮಾಡ್ತೇವೆ ಒಳ್ಳೆ ಗೈಸ್. ಅಲ್ಲಿ ಹೋಗಿದ್ನಲ್ಲ ಸೂಪರ್ ಮಾರ್ಕೆಟ್ಗೆ, ಅಲ್ಲಿ ಒಬ್ರು ಗೊತ್ತಿರೋ ಅಣ್ಣ ಬಂದಿದ್ರು, ನಮ್ಮ ಏರಿಯಾದವರು. ಅಲ್ಲಿ ತೊಗೊತಾ ಇದೆ, ಏನು ತೊಗೊತಾ ಇದೆ ಅಂತ ಕೇಳಿದ್ರು. ಹಿಂಗೆ ಗೆಣಸು ತೊಗೊಳಕ್ಕೆ ಬಂದಿದ್ದೆ ಅಂತ ಅಂದೆ. ಇಲ್ಲೆಲ್ಲ ತೊಗೊಂಬೇಡ ಕಣೋ, ಚೆನ್ನಾಗಿರಲ್ಲ, ಅಲ್ಲಿ ಹೋಗ್ಬಿಟ್ಟು ತಗೋ, ಚೆನ್ನಾಗಿರುತ್ತೆ ಅಂತ ಇಲ್ಲಿ ತರಕಾರಿ ಅಂಗಡಿಗೆ ಹೋಗು ಅಂತ ಕಳಿಸಿದ್ದಾರೆ. ಅದಕ್ಕೆ ಬಂದಿದ್ದೀವಿ. ತರಕಾರಿ ಅಂಗಡಿಲೇ ತೊಗೊಳೋಣ, ಬೆಟರ್. ಇದೆಲ್ಲ ಬಾಚ್ಕೊಳ್ಳೋದ, ಹಿಂಗೆಲ್ಲ ಬಾಚ್ಕೊಳ್ಳೋದ. ಇದು ಶೇಂಗಾ ಅಲ್ಲ ಕಣ, ಕಡಲೆಕಾಯಿ. ಇದು ಕಡಲೆಕಾಯಿ ಒಣಗಿಸಿದ್ರೆ ಶೇಂಗಾ. ಸಾಕಾ? ಗೊತ್ತಿಲ್ಲ ಕಣ, ಸಾಕು, ಜಾಸ್ತಿ ಆಯ್ತು. ಇದು ಅರ್ಧ ಕೆ ಜಿ ಇದೆಯಾ ಗೈಸ್? ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲರೂ ಎಳ್ಳು ಬೆಲ್ಲ ತಾನೆ, ಬೇವು ಬೆಲ್ಲ ಅಲ್ಲ ಗೈಸ್. ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಎಳ್ಳು ಬೆಲ್ಲ ಸಾರಿ, ನೀನೇ ಕನ್ಫ್ಯೂಸ್ ಮಾಡಿದ್ದು ಗೈಸ್. ಎಲ್ಲರೂ ಬೇವು ಬೆಲ್ಲ ತಿಂದು ಗೈಸ್, ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಕೆಟ್ಟದಾಗೆಲ್ಲ ಮಾತಾಡಬೇಡಿ. ಚರಣಣ್ಣ ಅಂತಾರ, ಒಳ್ಳೆ ಬುದ್ಧಿ ಕಲೀರಿ ಒಂದು ಸ್ವಲ್ಪ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಗೈಸ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಪೊಂಗಲ್. ಆಮೇಲೆ ಹಿಂದಿಲಿ ಇನ್ನೊಂದೇನೋ ಹೇಳ್ತಾರೆ, ಅದೂ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಏನೇನು ತೊಗೊಂಡಿದ್ದು? ಕಡಲೆಕಾಯಿ ತೊಗೊಂಡ್ವಿ, ಆಮೇಲೆ ಗೆಣಸು ತೊಗೊಂಡ್ವಿ, ಇನ್ನೂ ಅವರೆಕಾಯಿ ತೊಗೊಬೇಕು, ಮತ್ತು ಇದು ಏನೋ ಕಡಲೆಬೇಳೆ ತೊಗೊಬೇಕು. ಕಡಲೆಬೇಳೆ ಒಡೆಗೆ, ಅವರೆಕಾಯಿ ಬೇಯಿಸೋಕ್ಕೆ. ಬನ್ನಿ ಗೈಸ್, ನಮ್ಮ ಮನೆ ಹತ್ರ ಒಂದು ಅಲ್ಲ ಬೇಯಿಸ್ಬಿಟ್ಟು ತಿನ್ನೋದು. ಅದನ್ನು ಬೇಯಿಸ್ಬಿಟ್ಟು ಹಂಗೆ ತಿನ್ನೋದು ಸಂಕ್ರಾಂತಿ ಹಬ್ಬದ. ಇದ್ಯಾವುದೆಲ್ಲ ಮುಚ್ಚಿಬಿಟ್ಟಿದಾರ? ಐತೆ ಓಪನ್ ಐತೆ ಇಲ್ಲ ಇಲ್ಲೇ ಐತೆ, ಬಾ ಅಲ್ಲೇ ಓಪನ್ ಐತಲ್ಲ ಗೈಸ್. ಕಂಟಿನ್ಯೂ. ಅಯ್ಯೋ ಯಾವ ರೋಡಪ್ಪ? ನಮ್ಮ ಏರಿಯಾ ರೋಡ್ ನೋಡಿ ಗೈಸ್ ಹೆಂಗಿದೆ. ನಮ್ಮನೆ ರೋಡೇ ಹೆಂಗಿದೆ ನೋಡು. ಥ್ಯಾಂಕ್ ಯು ಗೈಸ್. ಇವಾಗ ಅವರೇ ಬೀಜ ಅಲ್ಲ ಕಣ, ಅವರೇ ಕಾಯಿ.
ಅವರೇಕಾಯಿ ತೊಗೊಂಡಿದ್ದಾಯ್ತು, ಹೋಗ್ತಾ ಇದ್ದೀವಿ. ಅಕ್ಕ ಫುಲ್ ಫಾಸ್ಟಲ್ಲಿ ಹೋದ್ರು. ಯಾರೋ ಡವ್ ಜೊತೆ ಮಾತಾಡ್ಕೊಂಡು ಲೆಫ್ಟಿಗೆ ಹಾಕೊಂಡು ಹೋಯ್ತು ಅಂತ ಗೈಸ್. ನೋಡು ಸೈಕಲಲ್ಲಿ ಈ ಏರಿಯಾ ಹಿಂಗೆಲ್ಲ ಮುಂಚೆ ಇರಲೇ ಇಲ್ಲ ಗೈಸ್. ಅವಾಗ ನಮ್ಮದು ಹಳೇ ಸ್ಕೂಲು, ನನ್ನ ಫಸ್ಟ್ ಸ್ಕೂಲು ಇಲ್ಲೇ ಈ ಕಡೆನೇ ಓದ್ತಾ ಇದ್ದಿದ್ದು. ಅಲ್ಲಿತ್ತು ಸ್ಕೂಲ್ ಮುಂಚೆ. ಅದಾದ ಇಲ್ಲ ಆ್ಯಕ್ಚುಲಿ ಫಸ್ಟು ಬನ್ನಿ ತೋರು, ಇದು ಸೆಕೆಂಡು. ಅಂದರೆ ಒಂದೇ ಸ್ಕೂಲ್ ನಾನು LKG ಇಂದ ಓದಿದ್ದು 10th ಅದೇ ಸ್ಕೂಲು ಫಸ್ಟು ಈ ರೋಡಲ್ಲಿತ್ತು. ಆಮೇಲೆ ಸೆಕೆಂಡ್ ತೋರಿಸಿದ್ನಲ್ಲ ಅಲ್ಲಾಯಿತು. ಅದಾದಮೇಲೆ ನಮ್ಮ ಹಳೆ ಮನೆ ಇಲ್ಲೇ ಇದ್ದಿದ್ದು ಅಂತ ಅವಾಗ ಅಲ್ಲಾಯಿತು. ಆಮೇಲೆ ಇವಾಗ ಇಲ್ಲಾಗಿದೆ, ಈ ಕಡೆ ಸೈಡ್ ಲೆಫ್ಟ್ ಸೈಡಲ್ಲಾಗಿದೆ. ಇಲ್ಲೇ ತುಂಬ ದಿನದಿಂದ ಇಲ್ಲೇ ಇದೆ ಇವಾಗ. ಅವಾಗ ಇಲ್ಲೊಂದು ಚಿಕ್ಕ ಮನೆ ಇತ್ತು, ಅಲ್ಲಿದ್ವಿ ನಾವು ಅವಾಗ. ಇವಾಗಲೂ ಚಿಕ್ಕ ಮನೆಯಲ್ಲೇ ಇರೋದು, ಬಟ್ ಅದಕ್ಕಿಂತ ಚಿಕ್ಕ ಮನೆಯಲ್ಲಿದ್ವಿ ಅವಾಗ. ಅಮ್ಮ ನೋಡಿ ಕರೆಕ್ಟಾಗಿ ತಂದಿದ್ದೀನ ಅಂತ. ಇದು ತಂದಿಲ್ಲ, ಕಡಲೆಬೇಳೆ ತರ್ತೀನಿ ತಡಿ. ಒಂದು ಚಿಕ್ಕ ರಂಗೋಲಿ ಇದೆ ಗೈಸ್. ಹಾಯ್ ಜಾನಿ. ನಡಿಯಲಿ ಅಪ್ಪಿ, ಮನೆಗೆ ನಡಿ. ನನ್ನ ಮಗನೇ ನಿನ್ ತಲೆ ಕಿಡ್ನಿದ್ಯಾ, ಆಮೇಲೆ ಲತ್ತಿದ್ಯಾ ದರ್ವೇಶಿ ನನ್ನ ಮಗನೇ, ಕಚ್ಚಡ ನನ್ನ ಮಗನೇ, ಲೋಪ ನನ್ನ ಮಗನೇ. ಎಲ್ಲ ತಗೊಂಬಂದಿದ್ದಾಯ್ತು. ಆದರೆ ಏನದು ಕಡಲೆಬೇಳೆ ಒಂದು ಮಿಸ್ ಮಾಡಿದ್ದೇವೆ, ಅದನ್ನು ತಗೊಂಬಂದ್ಬಿಡೋಣ ಬನ್ನಿ. ಬರ ಕಚ್ತಾನ ಅವನು, ಸರಿ ಇಲ್ಲ. ಅವಾಗೆಲ್ಲ ಹಬ್ಬ ಅಂದರೆ ನಮ್ಮ ರೋಡಲ್ಲಿ ಗಿಜಿ ಅಂತ ಫುಲ್ಲು ಎಲ್ಲ ಕಡೆ ರಂಗೋಲಿ ಹಾಕಿ ಏನು ಕೇಳ್ತೀರ, ಬೆಳಗ್ಗೆನೆ ಫುಲ್ಲು ವೈಬ್ಸು. ಇವಾಗ ಯಾರೂ ಇಲ್ಲ, ಏನೂ ಇಲ್ಲ ಹಬ್ಬ ಅಂದ್ಬಿಟ್ರೆ ಫುಲ್ಲಾಗಿ. ಹಾಯ್ ಹಲೋ ಹಾಯ್ ಕಣ, ಹಾಯ್ ಮೈ ಕೋನ್ನ ರೋಷನನ್ ಭಯ್ಯ ಅಂತ ನನ್ನ ಪಾಪ. ಕಡಲೆಬೇಳೆನೂ ತಂದಿದ್ದಾಯ್ತು. ನಮ್ಮಮ್ಮ ದೇವ್ರು ತೋರಿಸು ಅಲಂಕಾರ ಮಾಡಿದ್ದೀನಿ ಅಂತ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಗೈಸ್. ಚಿಕ್ಕ ದೇವ್ರ ಮನೆಯಲ್ಲಿ ಚಿಕ್ಕ ಪೂಜೆ, ಹೊಸ ಮನೆಗೆ ಹೋದಾಗ ದೊಡ್ಡದಾಗಿ ಮಾಡೋಣ ಏನಮ್ಮ. ಆದಷ್ಟು ಬೇಗ ಹೊಸ ಮನೆಗೆ ಹೋಗೋಣ, ಏನಂತ್ಯ? ಓಕೆ. ಸಂಕ್ರಾಂತಿ ಕಾಳನ್ನ ಆರಿಸ್ಕೊಂಡು ತಿನ್ನೋದು ಇವಾಗ. ಎಲ್ಲೆಲ್ಲಿ ಜಾಸ್ತಿ ಹಾಕಿದ್ದೀರಾ ಕಮ್ಮಿ ಹಾಕಿದ್ದೀರಾ ಸಂಕ್ರಾಂತಿ ಕಾಳು? ಸಪ್ರೇಟ್ ಆಗಿದೆಯಾ? ಆದರೆ ಇದ್ರಲ್ಲಿ ಆರಿಸ್ಕೊಂಡು ತಿನ್ನೋದೇ ಮಜಾ ಅಮ್ಮು. ನಿಂದು ಅಮ್ಮದು ಬರೀ ವಾಯ್ಸ್ ಓವರ್ ಬರ್ತಾ ಇದೆ ಗೈಸ್. ಅವಳು ಮುಖ ತೋರಿಸಲ್ಲ, ಸಾರಿ ಬೇಜಾರು ಮಾಡ್ಕೊಂಬಿಡಿ. ಅವಳು ಒಂಥರ ರೇಡಿಯೋ ಜಾಕಿ ಇದ್ದಂಗೆ, RJ ಅವಳು, FM ರೇಡಿಯೋ. ಬರೀ ವಾಯ್ಸ್ ಕೇಳಿಸುತ್ತೆ, ಮುಖ ಕಾಣಿಸಲ್ಲ. ನಾವು VJ, ಅವಳು RJ. ಚರಣನ ಔಟ್ಫಿಟ್ ನೋಡಿ ಗೈಸ್, ಫುಲ್ಲು ಕೊಕೋ-ಕೋಲಾ ಪೆಪ್ಸಿ. ಚರಣನ ಸೆಕ್ಸಿಯಾಗಿ ಕಾಣಿಸ್ತಾನೆ. ವಾರ ಆಯ್ತು ನಾ ಹಾಚ್ಕೊಂಡು ಹೋಗ್ಬಿಟ್ಟ. ಸಖತ್ತಾಗಿದೆ ಔಟ್ಫಿಟ್ ಅಲ್ವಾ? ಯಾರು ಸೆಲೆಕ್ಟ್ ಮಾಡಿದ್ದು? ಇವನ್ ನೋಡು, ಚಡ್ಡಿ ನಾಗರಾಜಪ್ಪ. ಎಳ್ಳು ಬೆಲ್ಲ ತಿಂದು ಒಳ್ಳೇದಾಗ್ಲಿ ನಿಮ್ಗೆ. ಒಳ್ಳೆ ಮಾತಾಡುವಂತ ಅನ್ಕೊಂಡೆ. ಎಲ್ಲ ಈ ವರ್ಷ ಏನೇನು ಇದೆ, ಏನೇನು ಅನ್ಕೊಂಡಿದ್ದೆ ಎಲ್ಲ ಕೈಗೂಡ್ಲಿ. ಎಲ್ಲ ಹಬ್ಬಕ್ಕೂ ಅದನ್ನೇ ಹೇಳ್ತಾರೆ ಗೈಸ್. ಏನು ಆಗ್ತಾ ಇಲ್ಲ, ಏನ್ ಮಾಡೋದು, ಆಗುತ್ತೆ. ಏನ್ ಮಾಡೋದು? ಚಿನ್ನ ಆಯ್ತ್ಲೇ, ಬ್ರಷ್ ಮಾಡ್ದೇನೋ? ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಪೂರಿ ತಿಂದ ಅಂತ ಕೇಳಿಲ್ಲ, ಬ್ರಷ್ ಮಾಡ್ದ ಅಂತ ಕೇಳಿದ್ದು ಗೈಸ್. ಮನೇಲಿ ಸಂಕ್ರಾಂತಿ ಮಾಡಿದ್ದಾಯ್ತು. ಇವಾಗ ಫ್ರೆಂಡ್ಸಿಗೂ ಸಂಕ್ರಾಂತಿ ಮಾಡ್ಸೋಣ ಗೈಸ್. ಇಲ್ಲಿಂದ ಅಭಿಯಣ್ಣವ್ರ ಹತ್ರ ಹೋಗಿ ಅಲ್ಲಿಂದ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕರೆಕ್ಟಾಗಿ ಕ್ಯಾಮ್ರಾ ಹತ್ರ ಬಂತು. ಇಲ್ಲಿಂದ ಅಭಿಯಣ್ಣವ್ರ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಸಂಕ್ರಾಂತಿ ಮಾಡ್ಕೊಂಡು ಆಮೇಲೆ ಶುಭಮವ್ರ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಸಂಕ್ರಾಂತಿ ಮಾಡೋಣ ಗೈಸ್. ಹೋಗೋಣ ಬನ್ನಿ. ಸಗದಾಗ ಕಾಣಿಸ್ತಾ ಇದ್ದೀನಲ್ಲ. ನಾನು ಔಟ್ಫಿಟ್ ತೋರಿಸು ಶಿಷ್ಯ. ಹೌಸ್ ಮೈ ಔಟ್ಫಿಟ್ ಗೈಸ್. ಸಿಂಪಲಾಗಿ ಹಾಕಿದ್ದೀನಿ ಸದ್ಯ ಸಂಕ್ರಾಂತಿಗೆ. ಪಂಚೆ ಗಿಂಚೆ ಏನೂ ಹಾಕಿಲ್ಲ, ಪ್ಯಾಂಟು ಶರ್ಟ್ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಕಮೆಂಟ್ ಮಾಡಿ, ಎಲ್ಲಿ ತೊಗೊಂಡೆ ಏನು ಅಂತ ಹೇಳ್ತೀನಿ. ನಿಮಗೂ ಇದೇ ಥರ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ಓಕೆ. ಇವನು ಯಾರೋ ರೋಡಲ್ಲಿ ನಿಂತ್ಕೊಂಡು ಇಲ್ಲೇ ಸಂಸಾರ ಮಾಡ್ತಾವನೆ.
ಅಪ್ಪಿ ಸೈಡ್ಗೆ ಹೋಗೋ ಅಪ್ಪಿ. ಲಾರಿ ಬಂದ್ಬಿಡ್ದಪ್ಪ. ಯಾವಾಗ ಬಂದ್ರು ಲಾರಿ. ನನಗೆ ಇವನ್ ಚರಣ ಲಾರಿ ಗಂಡ ನಿನಗೆ ಲಾರಿ ಗಂಡ ಇದೆ ಅಂತ ರೇಗಿಸ್ತಾನೆ. ಯಾವಾಗ ಬಂದ್ರು ನೋಡಿ ಗೈಸ್, ಎಷ್ಟು ಗಲೀಜ್ ಮಾಡಿಟ್ಟಿದ್ದಾರೆ ನಮ್ಮ ಏರಿಯಾನ ಅಂದರೆ ಅಷ್ಟು ಗಲೀಜ್ ಮಾಡಿಟ್ಟಿದ್ದಾರೆ. ಇದೆ ಒಂದಲ್ಲ ಒಂದಿನ ಫಾರ್ಚುನರ್ ತೊಗೊತೀನಿ ಗೈಸ್. ಅದು ನನ್ನ ಬರ್ಡೇ ನಂಬರ್ ಬೇರೆ ಇದೆ. ಅಲ್ಲಿ 6 ಬದಲು 9 ಇರಬೇಕಾಗಿತ್ತು. 3009 ಮಸ್ತು. ಅಮ್ಮ ಸಂಕ್ರಾಂತಿ ದಿನಾನು ಬಾರ್ ತುಂಬ ಜನ ಇದ್ದಾರೆ ನೋಡಿ. ಇಲ್ಲಿ ಕುಡ್ಕೊಂಡು ರೋಡಲ್ಲೇ ಹೋಯ್ತವ್ರೆ. ಸೆಂಟ್ರಲ್ಲಿ ನಡ್ಕೊಂಡು ಹೋಗ್ತಾರೆ ಕುಡ್ಕೊಂಡು. ಹಬ್ಬದ ದಿನಾನಾದರೂ ಎಣ್ಣೆ ಹೊಡಿತೀರ ಇರ್ತಾರ? ಅದು ಇಲ್ಲ, ಕುಡ್ಕೊಂಡು ಸಾಯ್ತಾರೆ ಗೈಸ್ ಜನ. ಏನು ಮಾಡೋದು? ಹಬ್ಬದ ದಿನಾನಾದರೂ ಸ್ನಾನ ಮಾಡ್ಬೇಕು ತಾನೆ. ಅವನ ಬಾಡೆ ದಿವಸನೇ ಮಾಡಿಲ್ಲ ನೀನ್ ಒಳ್ಳೆ. ಹ್ಯಾಪಿ ಸಂಕ್ರಾಂತಿ. ಎಲ್ಲ ಸ್ನಾನನೇ ಮಾಡಿಲ್ಲ ಅಣ್ಣ, ನೀವು ಮಾಡಿಲ್ವ ಇನ್ನು ಸ್ನಾನ? ಹ್ಯಾಪಿ ಸಂಕ್ರಾಂತಿ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಸಂಜನಾ ಇನ್ನೊಂದ್ಸತಿ ಮಾಡು. ಎಲ್ಲಿಗೆ ಶರ್ಟ್ ಗೀಟ್ ಎಲ್ಲ ಹಾಕೊಂಡು ರೆಡಿ ಆಗಿ ಸ್ನಾನ ಮಾಡ್ಕೊಂಡ್ ಬಂದ? ಮತ್ತೆ ಏನಕ್ಕೆ ಶರ್ಟ್ ಎಲ್ಲ ಹಾಕೊಂಡಿದ್ಯಾ? ಇವಾಗ ಜಿಮ್ಗೆ ಹೋಗಿದ್ದ? ಹಿಂಗೆ ಜಿಮ್ಗೆ ಹೋಗಿದ್ದ? ಇನ್ನು ನೆನ್ನೆಯಿಂದ ಸ್ನಾನ ಮಾಡಿಲ್ಲ. ಏನ್ ಗಲೀಜಪ್ಪ ಸ್ವಾಮಿ ಜನ. ಸೊ ನಾನೇ ಇವಾಗ ಪೃಥ್ವಿಕ್ ಮನೆಗೆ ಬಂದಿದ್ದೀನಿ. ಇಲ್ಲಿಂದ ನಾವು ಇಬ್ರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಏನೇನಾಗುತ್ತೆ ಎಲ್ಲ ಹೋಗ್ತೀವಿ ಅಂತ ಕಂಟಿನ್ಯೂ ಮಾಡ್ತೀನಿ ಗೈಸ್. ಲೆಟ್ಸ್ ಗೋ. ಗೈಸ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತಿಲ್ಲಿ. ಆನೆ ಬೇರೆ ನಿಲ್ಸ್ಬಿಟ್ಟಿದ್ದಾರೆ. ನೀನು ಹೇಳ್ತೀಯ ಅಂದರೆ ರಿಯಲ್ ಆನೆ ಥರನೇ ಇದೆ. ಲೈನ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇವತ್ತು. ತೋರಿಸಿದೆ. ಲೈನಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಜುಟಾಕ್ಬಿಡೋಣ ಗೈಸ್. ಇವತ್ತೇ ಈ ದೇವಸ್ಥಾನದಲ್ಲಿ ಆ್ಯಕ್ಚುಲಿ ಲೈನ್ ನೋಡ್ತಾ ಇರೋದು ನಾನು ಅಲ್ವಾ. ಅಯ್ಯಪ್ಪ ಸ್ವಾಮಿಗೆ ತಾನೇ ಮೇನ್ ಪೂಜೆ ಮಾಡೋದು. ಅದಕ್ಕೆ ಸಿಕ್ಕಾಪಟ್ಟೆ ಲೈನ್ ಇದೆ. ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ. ಇದು ಹೋಗಿ ದರ್ಶನ ಮಾಡ್ಕೊಂಡು ಆಚೆ ಬಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಹೋಗೋಣ ಬನ್ನಿ. ಪೃಥ್ವಿಕ್ ಹಾಯ್ ಹೇಳೋ. ಗೈಸ್ ತಿಂಡಿ ತಿಂತಾ ಇದ್ದೀವಿ. ತಿಂಡಿ ತಿನ್ಕೊಂಡು ಹೊರಡೋಣ. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ತೋರಿಸ್ತೀನಿ ಗೈಸ್. ಬಾಯ್. ಹಾಯ್, ಹೌ ಆರ್ ಯು? ಹ್ಯಾಪಿ ಸಂಕ್ರಾಂತಿ ಅಂಕಲ್. ಹ್ಯಾಪಿ ಸಂಕ್ರಾಂತಿ ಅಂಕಲ್. ಏನು ಅಂಕಲ್? ಗೋ ಇರಿ ಅಂಕಲ್, ತೋರಿಸ್ತೀನಿ ನೋಡಿ. ಇಬ್ರು ಗೋವಾಗೆ ಹೋಗ್ತಾ ಇದ್ದಾರೆ ಸಂಕ್ರಾಂತಿಗೆ. ಯಾರ್ದು? ಹ್ಯಾಪಿ ಸಂಕ್ರಾಂತಿ. ಹಾಯ್ ಹೇಳಿ ನನ್ನ ಬ್ಲಾಗ್ಗೆ. ಆಯ್ತಾ ಅಂಕಲ್ ನಾಷ್ಟ? ಎಲ್ಲಿ ನಿಮ್ಮ ದೊಡ್ಡ ಮಗ? ವೆಲ್ಕಮ್ ಬ್ಯಾಕ್. ನಾವಿವಾಗ ಎಲ್ಲಿದ್ದೀವಿ ಅಂದರೆ ಪೃಥ್ವಿಕ್ ಅವರು ಹೊಸ ಮನೆ ಕಟ್ತಾರೆ. ಇನ್ನು ಎಷ್ಟು ದಿನನೋ? 1 ವರ್ಷ ಬೇಕು. ಐ ಪ್ರಾಮಿಸ್ ಆಗಿ 1 ವರ್ಷ ಅಂತೆ. ಎಷ್ಟು ಬೇಗ ಕಟ್ತಾರೆ ಅಂದರೆ ಪ್ರೋಸೆಸ್ ಸ್ಲೋ ಅಂದರೆ ಸ್ಟ್ರಾಂಗ್ ಆಗಿರಲಿ ಅಂತ. 1 ವರ್ಷ ಬೇಕಂತ ಗೈಸ್. ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಇದು ಪೃಥ್ವಿಕ್ ಅವ್ರ ಮಾವನ ಮನೆ ಕಟ್ತಾ ಇದ್ದಾರೆ ಇನ್ನು. ಇದು 1 ವರ್ಷ ಬೇಕು ಅಂದರೆ ಇದನ್ನು ಬ್ಲಾಗ್ ಮಾಡ್ತೀನಿ ಗೈಸ್. ಮನೆ ಗೃಹ ಪ್ರವೇಶ. ಓಕೆ, ಇಲ್ಲಿ ಕಟ್ತಾ ಇದ್ದಾರೆ. ಇಲ್ಲಿ ಬಂದಿದ್ದೀವಿ ನೋಡ್ಕೊಂಡು ಹೋಗೋಣ ಅಂತ. ಇಲ್ಲಿಂದ ನಾವು ಎಲ್ಲಿ ಹೋಗ್ತೀವಿ ಏನು ಅಂತ ಗೊತ್ತಿಲ್ಲ. ಹೋಗೋದು ತೋರಿಸ್ತೀನಿ ಗೈಸ್. ಲೆಟ್ಸ್ ಗೋ. ಫೋಟೋ ಶೂಟ್ ಮಾಡ್ತಾ ಇದ್ವಿ. ನನ್ನ ತಂಗಿಗೆ ಅವಳಿಗೆ ಗೊತ್ತಾಗ್ದಿರೋ ಒಂದು ಕ್ಲಿಪ್ಪು ಇವತ್ತು ಕ್ಯಾಪ್ಚರ್ ಮಾಡಿಬಿಟ್ಟಿದ್ದೀನಿ. ಅದನ್ನು ಗೊತ್ತಾಗಿ ವಾಪಸ್ ಒಳಗೋಗ್ತಾ ಇದ್ದಾಳೆ. ಸರಿ ಬಾ, ಹಿಡಿಯಲ್ಲ ಬಾರಿ. ತಗೆ ನೀನೊಂದು ತೋರಿಸಲ್ಲ ಬಾ, ಪ್ರಾಮಿಸ್ ತೋರಿಸಲ್ಲ ಬಾ. ಚೆನ್ನಾಗಿ ಬರ್ತಾ ಇದೆ ಬಾ ಫೋಟೋದು. ನಾನು ವೀಡಿಯೋ ಮಾಡಬೇಕಾಗಿದೆ, ಅದನ್ನು ಬಿಟ್ಟು ಫೋಟೋ ಹಿಡಿತಾ ಇದ್ದೀನಿ. ಊಟನೂ ಮಾಡಿಲ್ಲ ನಾನು ಇನ್ನು. ಬೇಗ ಬಾ ನೀನೊಂದು ತೋರಿಸಲ್ಲ ಬಾ, ಅಳ್ಬೇಡ. ನೀನು ಹೋಗು, ನಾನು ಮಾತಾಡ್ತಾ ಇದ್ದೀನಲ್ಲ. ಹೋಗಲ್ಲ ನಿಂತ್ಕೋ, ಫೋಟೋ ಶೂಟ್ ಮಾಡ್ತೀನಿ. ಪ್ರಾಮಿಸ್ ಮಾಡಲ್ಲ, ಹೋಗು. ಗೈಸ್ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಊಟ ಮಾಡಬೇಕು. ವೀಡಿಯೋ ಮಾಡಬೇಕಾಗಿತ್ತು, ನಾನೊಂದು ಇವತ್ತು ಮಾಡೋಕ್ಕಾಗಿಲ್ಲ. ನೋಡೋಣ, ಆದರೆ ಒಂದು ವೀಡಿಯೋ ಮಾಡ್ತೀನಿ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಗೈಸ್. ಇವಾಗ ಫೋಟೋ ಶೂಟ್ ಎಲ್ಲ ಮುಗ್ದಿದೆ. ಇವಾಗ ಊಟ ಮಾಡ್ಬೇಕು. ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತದೆ. ನಮ್ಮಮ್ಮ ಏನೋ ಡೆಕೋರೇಷನ್ ಮಾಡಿದ್ದಾರೆ, ಇದನ್ನ ಅಂದರೆ ಗಾರ್ನಿಷ್ ಮಾಡಿದ್ದಾರೆ. ಅದನ್ನು ತೋರಿಸೋ ಅಂತ ಹಿಂಸೆ ಆಗ್ತಾರೆ ನನಗೆ. ನೋಡ್ಕೊಂಬಿಡಿ ಒಂದ್ಸತಿ. ಯಪ್ಪ, ಕ್ಯಾಮ್ರಾ ನೋಡಿದ್ರೆ ಹೊಡೋಯ್ತಾಳೆ. ಇರಿ ತೋರಿಸ್ತೀನಿ ಒಂದು ನಿಮಿಷ.
ಸಂತೋಷನಾ? ನಾನೇ ಹೋಗಂಗಂದೆ. ಯಾಕೆ ಹಿಂಗ್ ರೋಡ್ದೇ ಕೊಡೋದು ನನ್ಗೆ ನೀನು? ರೋಡ್ನೇ ಅಲ್ಲುಸ್ದಾ? ನನ್ನ ತಂಗಿ ವಿಡಿಯೋಗೆ ಬರಲ್ಲ ಅಂದರೆ ಇನ್ನೊಂದು ಮಗ ಸಪೋರ್ಟ್ ಅದಕ್ಕೆ. ಕಳ್ಳನ ಮಕ್ಕಳು ಚೆನ್ನಾಗಿದ್ದೀರಾ ಅಕ್ಕ ತಮ್ಮ? ಅಲ್ಲ ಕಣಮ್ಮ, ಅಮ್ಮು ಮನುಷ್ಯ ಅಂದರೆ ಇವನು ದೃಷ್ಟಿ ಬಟ್ಟು ಅವಳಿಗೆ, ಅವನಿಗೆ ಕರಿ ದೃಷ್ಟಿ ಬಟ್ಟು. ಹೇಗಿದೆ ನೋಡು, ಕರಿ ದೃಷ್ಟಿ ಬಟ್ಟು. ಕರಿ ಇಡ್ಲಿ. ವಡೆ ಮಾಡಿದೀನಿ ನೋಡು. ನೈಸ್, ಥ್ಯಾಂಕ್ ಯು ಸೊ ಮಚ್. ವಡೆ ಮಾಡಿದಾರ ನಮ್ಮಮ್ಮ. ಏನು ಸಾರ್ ಇದು? ಮೊಳಕೆ ಹುಳ್ಳಿ ಕಾಳು ನನಗಿಷ್ಟ. ಅಂಟಿ ಇದು ಉಪ್ಪು ಕೊಡಿ ಅಂಟಿ. ವಡೆ ಗಾಯ್ಸ್, ವಡೆ ತಿನ್ನೋಣ ಬನ್ನಿ ಗಾಯ್ಸ್. ನನಗೆ ವಡೆ ಅಂದರೆ ತುಂಬ ಇಷ್ಟ. ಅದಕ್ಕೆ ನನಗೆ ಯಾರಾದರೂ ನನ್ನನ್ನು ಮೀಟ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂದರೆ ವಡೆ ತೊಗೊಂಬನ್ನಿ. ದೊಡ್ಡ ಗಿಫ್ಟ್ಸ್ ಎಲ್ಲ ಬೇಡ ನನಗೆ, ಓಕೆ? ಅಲ್ಲೇನಮ್ಮ? ನೋಡಿ, ಇದನ್ನ ಯಾರಾದರೂ ನೋಡ್ತಾ ಇದ್ರೆ ಹುಡುಗಿರು, ನನ್ನನ್ನು ಯಾರಾದರೂ ಪಡಾಯಿಸ್ಕೊಬೇಕು ಅಂತ ಇದ್ರೆ ನನಗೆ ವಡೆ ತಗೊಂಬಂದ್ಬಿಟ್ಟು ವಡೆ ತಗೊಂಬಂದ್ಕೊಡಿ. ನಮ್ಮ ಅಮ್ಮ ನನಗೆ ಮದುವೆ ಮಾಡ್ತಾರೆ ಅಂತ ಗೈಸ್, ಆದಷ್ಟು ಬೇಗ. ಯಾವಾಗ ಮಾಡ್ತಾರೆ ಮದುವೆ? ಮತ್ತೆ ಹುಡುಗಿ ತಂಗಿ ಮದುವೆ ಮಾಡ್ಬಿಟ್ಟು ಹುಡುಗಿ ಒಳ್ಳೆ ಹುಡುಗಿ ಹುಡುಕ್ ನನಗೆ. ಆಯ್ತು. ನೀನೇ ಹುಡುಕ್ತೆ, ನಾನೇ ಹುಡ್ಕೊಳ್ಳ? ಹೆಂಗಾದ್ರೂ ಆಯ್ತು. ಪ್ರೂಫ್ ಗೈಸ್, ಪ್ರೂಫ್. ನಾನೇ ಹುಡ್ಕೊಬೋದಂತೆ. ಚರೋಣ ಕೇಳಿಸ್ಕೊಂಡೆ ತಾನೇ ಇದನ್ನ? ಹುಡುಗಿ ನಾನೇ ಹುಡ್ಕೊಬೋದಂತೆ. ವೆಲ್ಕಮ್ ಬ್ಯಾಕ್. ಇಡೀ ಬ್ಲಾಗಲ್ಲಿ ನಮ್ಮ ಅಪ್ಪ ಎಲ್ಲೂ ಕಾಣಿಸ್ಲಿಲ್ಲ, ಇವಾಗ ಬರ್ತಾ ಇದ್ದಾರೆ. ಏನಕ್ಕೆ ಬಂದಿದ್ದೆ? ಹಾಂ, ನಮ್ಮ ಅಪ್ಪಂಗೆ ಹಬ್ಬದ ದಿನಾನೂ ರಜಾ ಇರಲ್ಲ. ಎಲ್ಲರಿಗೂ ರಜಾ ಕೊಡ್ತಾರೆ, ಅವ್ರಿಗೆ ಕಂಪ್ನಿಲಿ ಇರೋರಿಗೆಲ್ಲ. ಇವ್ರಿಗೆ ರಜಾ, ಇವ್ರು ಅವ್ರ ಕೆಲಸ ಎಲ್ಲ ಇವ್ರು ಮಾಡೋದು, ರಜಾ ಕೊಟ್ಬಿಟ್ಟು. ನಮ್ಮ ಅಪ್ಪಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಬೆಲ್ಲಾಗಿದ್ದಾರೆ. ಕತೆ ಕಟ್ಕೊಳ್ಳಿ ನೀವು. ಮ್ಯಾನೇಜರ್ಗಳು ನಮ್ಮ ಹಣೆ ಬರ ಏನು ಮಾಡೋದು? ದೊಡ್ಡ ಪೋಸ್ಟಲ್ಲಿ ಹಣೆ ಬರನೇ ಅಷ್ಟು. ಅಂಕಲ್ ನಿಮ್ಮ ಚಿಕ್ಕ ಪೋಸ್ಟಿಗೆ ಹೋಗ್ಬಿಡಿ. ಕ್ಯಾಶಿಯರ್ ಆಗಿದ್ದಾಗಲೇ ಚೆನ್ನಾಗಿತ್ತು, ರಜಾನಾದ್ರೂ ಇರ್ತಾ ಇತ್ತು ಅಲ್ಲೇನಮ್ಮ? ನಮ್ಮಮ್ಮ ಅದಕ್ಕೆ ಇಷ್ಟೊತ್ತು ಬೇಜಾರಾಗಿದ್ರು ಗೈಸ್, ನಮ್ಮಪ್ಪ ಇಲ್ಲ ಅಂತ. ಇವಾಗ ಇನ್ನೂ ಬೇಜಾರಾಗೋದ್ರು ನಮ್ಮಪ್ಪ ಬಂದು. ನಮ್ಮಪ್ಪ ಇವಾಗ ಬಂದರು. ನಾನು ಇಷ್ಟೊತ್ತು ಕುತ್ಕೊಂಡು ಕಳ್ಳೆಗಾಯಿ ತಿನ್ಕೊಂಡು ಕರೆ ಮಾಡಿದೆ, ವೀಡಿಯೋ ಮಾಡೋಕ್ಕೆ ಹೋಗಬೇಕು. ಯಾಕೆ ಇವತ್ತು 4 ಗಂಟೆ, 4:15, 5 ಗಂಟೆ ಅಷ್ಟರಲ್ಲೆಲ್ಲ ಫುಲ್ಲು 6 ಗಂಟೆ ಬಿಸಿಲೇ ಹೋಗ್ಬಿಟ್ಟಿದೆ. ನೋಡೋಣ, ಹೋಗಿ ರೆಡಿ ಆಗಿಬಿಟ್ಟು ವೀಡಿಯೋ ಶೂಟ್ ಮಾಡೋಕೆ ಹೋಗ್ತೀನಿ. ಪಂಚಾಯತ್ ಇಟ್ಟು ನಾನು ಹೋಗೋ. ಇನ್ನೇನು ನಿಮ್ಮ ಗಂಡ ಬಂದ್ರಲ್ಲ, ಜಾಲಿ ಜಾಲಿ, ಎಲ್ಲ ಜಾಲಿ. ಅಪ್ಪಾಜಿ ಬಂದರು ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ನಮ್ಮಮ್ಮ. ಓಕೆ ಗೈಸ್, ಹೋಗಿ ರೆಡಿ ಆಗ್ಬಿಟ್ಟು ಸಿಗ್ತೀನಿ. ಕೈ ತೊಳ್ಕೊಬೇಕು. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಡಯಟ್ ಮಾಡ್ತಾವ ಅಮ್ಮ, ಬ್ಲೂ ಬಾರ್ಡರ್ ಕೊಡಮ್ಮ. ಪರವಾಗಿಲ್ಲ. ಗೈಸ್, ಒಂದೆರಡು ವೀಡಿಯೋಸ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಫೋಟೋಸ್ ತಗೊಂಡ್ವಿ. ಅಪ್ಪಾಜಿ ಬರೋವರೆಗೂ ಒಂದು ವೈಬ್ ಇತ್ತು. ಅಪ್ಪಾಜಿ ಬಂದಾದ್ಮೇಲೆ ಒಂದು ಒಳ್ಳೆ ವೈಬ್ ಇದೆ. ಅಪ್ಪಾಜಿ ಬಂದಾದ್ಮೇಲೆ ನಾನು ಪಂಚೆ ಶರ್ಟ್ ಹಾಕೊಂಡು ರೆಡಿ ಆಗಿದ್ದು. ಅವ್ರು ಎಲ್ಲರೂ ಇದ್ರೇ ಒಂಥರ ಖುಷಿ ಅಲ್ವಾ? ಅದಕ್ಕೆ ಅವ್ರು ಮಿಸ್ ಇದ್ರು ಬೆಳಗ್ಗೆಯಿಂದ. ಅದಕ್ಕೆ ಬೆಳಗ್ಗೆಯಿಂದ ಏನೋ ಮಿಸ್ ಹೊಡಿತಾ ಇತ್ತು. ಬಂದಮೇಲೆ ಮಿಸ್ ಆಗಿರೋದೊಂದು ಫುಲ್ಫಿಲ್ ಆಯಿತು. ಏನಮ್ಮ? ಅದು ನಮ್ಮಮ್ಮ ಅವಾಗಿಂದ ನಗಾಡ್ತಾರೆ, ಇವಾಗ ಫುಲ್ಲು ಮುತ್ತಿದ್ರೋ ಥರ ನಗಾಡ್ತಾ ಇದ್ದಾರೆ. ಸೊ ಅಷ್ಟೇ, ವೀಡಿಯೋ ಮಾಡಬೇಕು ಅಂದ್ಕೊಂಡೆ. ನನಗೆ ಗೊತ್ತಿಲ್ಲ ಈ ವೆದರಲ್ಲಿ ಆಗುತ್ತೋ ಇಲ್ವೋ ಅಂತ. ಅಪ್ಪ ಜೊತೆ ವೀಡಿಯೋ ಮಾಡಿದ್ದೀನಿ, ಅದನ್ನೇ ಪೋಸ್ಟ್ ಮಾಡ್ತೀನಿ ಆ ಸಮಯಕ್ಕೆ. ಸೊ ಗೈಸ್, ನೋಡೋಣ. ಅಲ್ಲಿ ಆಫೀಸ್ ಹತ್ರ ಹೋಗಬೇಕು, ಅಲ್ಲಿ ಹೋಗ್ಬಿಟ್ಟು ಎಂಡ್ ಮಾಡೋಣ. ಇಲ್ಲಾಂದ್ರೆ ಹೋಗಿಲ್ಲ ಅಂದರೆ ಇಲ್ಲೇ ಎಂಡ್ ಮಾಡ್ತೀನಿ. ನೋಡೋಣ ಗೈಸ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬಾಯ್ಲಿ ಪ್ರಾರ್ಥನಾ, ಬಾಯ್ಲಿ. ಜಾನು ಮಾಮ ಅಂದರೆ ಇಷ್ಟನಾ ನಿನಗೆ? ಮದುವೆ ಆಯ್ತಾ ಜಾನು ಮಾಮನ? ಆಗೋ ಜಾನು, ಕರಿ ಜಾನು ಮಾಮ ಅನ್ನೋ. ಅಲ್ಲಿ ಕರಿ. ಐ ಲವ್ ಯು ಅನ್ನು. ಜಾನು ಮಾಮ ಐ ಲವ್ ಯು ಹೇಳು. ಗೈಸ್, ವೆಲ್ಕಮ್ ಬ್ಯಾಕ್. ನಾವಿವಾಗ ತಿರ್ಗಾ ಬೆಳಗ್ಗೆ ಹಾಕೊಂಡಿದ್ವಲ್ಲ, ಅದೇ ಔಟ್ಫಿಟ್ ಹಾಕೊಂಡಿದ್ದೀನಿ. ಸೊ ಇವಾಗ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ, ಶುಭಮ್ ಅವ್ರ ಹತ್ರ. ಬೆಳಗ್ಗೆಯಿಂದ ಹೋಗಿ ಮೀಟ್ ಮಾಡಿಲ್ಲ. ಹೋಗಿ ಮೀಟ್ ಮಾಡಿಕೊಂಡು ಅವ್ರಿಗೆ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಬರೋಣ ಗೈಸ್. ಹೋಗೋಣ ಬನ್ನಿ. ಹಾಯ್. ಹಾರ್ಟ್ ಕರೋ, ಹಾರ್ಟ್ ಐಸಾ. ವಾವ್, ಬಾಯ್. ಬಾಯ್ ಗೈಸ್. ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ಹೋಗೇ ಇಲ್ಲ. ಹೋಗೋಣ ಅಂದ್ಕೊಂಡೆ. ಅದಾದ್ಮೇಲೆ ಸ್ವಲ್ಪ ಕೆಲಸ ಬಂದ್ಬಿಡ್ತು, ಅದಾದ್ಮೇಲೆ ಹೋಗಲಿಲ್ಲ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರೋಣ. ಬನ್ನಿ, ರೋಡಿನ ಕತೆ ಮಾತಾಡ್ಕೊಂಡು ಹೋಗೋಣ. ನಾವು ಈ ಥರ ಗಾಡೀಲಿ ಹೋಗೋದಕ್ಕೆ ರೋಡಿನ ಕತೆ ಅಂತ ಹೆಸರಿಡೋಣ. ಏನಂತೀಯ? ಇಲ್ಲಾಂದರೆ ಬೇರೆ ಏನಾದರೂ ರಸ್ತೆಯ ಕತೆ?
ರೋಡಿನ ಕತೆ ಮತ್ತೆ ರೋಡ್ ರೋಲರ್ ಶಿಶಿ ಏನೇನು ಮಾಡಿದ್ವಿ ಇವತ್ತು ಬೆಳಗ್ಗೆ ಎದ್ದಿದ್ದು ಬೆಳಗ್ಗೆ ಆ್ಯಕ್ಚುಲಿ ಬೇಗ ಎದ್ದೆ ನಾನು ಫೋನ್ ಬಂದ್ಬಿಡ್ತು ಎದ್ಬಿಟ್ಟೆ ನಾನು 4 ಗಂಟೆಗೆ ಎದ್ದಿದ್ದೆ. ಹಾಂ ಫೋನ್ ರಿಸೀವ್ ಮಾಡಿದ್ರೆ ಏನಂತ ಮಾತಾಡಿರ್ಬೇಕು ಫೋನ್ ಮಾಡಿದವರು ವಾಟ್ಸಪ್ ನೋಡಿ ಅಂದ್ಬಿಟ್ಟು ಕಟ್ ಮಾಡಿಬಿಟ್ರು ಅಷ್ಟೇ ಕಾಲ್ ಬಂದಿದ್ದು ನನಗೆ ಎದ್ದೆ ಅದಾದ್ಮೇಲೆ ನಿದ್ದೆನೇ ಬರಲಿಲ್ಲ ನೀನು ಸರಿಯಾಗಿ ನಿದ್ದೆ ಮಾಡ್ದೆ ಮುಚ್ಚು ಬಾಯಿ ನಾನಂತೂ ನೆನ್ನೆ ಎಲ್ಲ ನಿದ್ದೆನೇ ಆಗಿಲ್ಲ. ಅಬ್ಬಾ ಲಾಡ್ರಿ ಸರಿಯಾಗಿ ನಿದ್ದೆ ಮಾಡ್ದ ಗೈಸು ಅಯ್ಯೋ ಗೈಸ್ ನೋಡಿದ್ರಾ ಗೈಸ್ ಆ ಥರ ಎಲ್ಲ ಓಡ್ಸಕ್ಕೆ ಹೋಗ್ಬೇಡಿ ದಯವಿಟ್ಟು ನಿಧಾನಕ್ಕೆ ಓಡಿಸಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಓಡಿಸಿ ದಯವಿಟ್ಟು ನನ್ನ ಮಕ್ಕಳಪ್ಪ ಅಪ್ಪ ಸ್ವಾಮಿ ಸುಮ್ಮನೆ ನೋಡಿ ನಾವೇ ಕರೆಕ್ಟಾಗಿ ಹೋಗ್ತಾ ಇದ್ರು ಆಪೋಸಿಟಲ್ಲಿ ಬರೋರು ಕರೆಕ್ಟಾಗಿ ಬರಲ್ಲ ಬೇಕು ಅಂತ ಗಾಂಚಲಿಲೇ ಓಡಿಸೋದು ಆ ಥರ ಓಡಿಸ್ದಾಗ್ಲೇ ಪಾಪ ಅವ್ರು ಬೀಳೋದಲ್ದೇ ಅಲ್ಲಿ ಮುಂದೆ ಇರೋರ್ನು ಬೀಳಿಸ್ತಾರೆ ಇಲ್ಲ ಅಂದರೆ ಪಕ್ಕದಲ್ಲಿರೋರ್ನು ಬೀಳಿಸ್ಬಿಡ್ತಾರೆ ಜೋಶಲ್ಲಿ ಹೋಗ್ತೀರಾ ಎಲ್ಲಾದ್ರೂ ಬಿದ್ದು ಕೈಕಾಲು ಮುಚ್ಕೊಂಡ್ರೆ ಇವಾಗ ಓಡ್ರೆ ಗೊತ್ತಾಗುತ್ತೆ. ಎಲ್ಲ ಕಡೆ ಪೂಜೆ ಮಾಡ್ತಾ ಇದ್ದಾರೆ ಅದರೆಲ್ಲ ಹೋಗ್ಬೇಡಿ ಗೈಸ್ ತುಂಬ ಡೇಂಜರು ನಿಮಗೆ ಗೊತ್ತಲ್ವಾ ಎಷ್ಟು ಆಕ್ಸಿಡೆಂಟ್ಸ್ ಎಲ್ಲ ಆಗ್ತಾ ಇದೆ ಅಂತ ಹೋಗೋದು 180 ಹೋಗ್ತೀರಾ ಆಮೇಲೆ 108 ಕರ್ಕೊಂಡು ಹೋಗ್ಬಿಡ್ತಾರೆ ನಿಮ್ಮನ್ನು ನೀವೇನೋ ಫುಲ್ಲು ಜೋಶಲ್ಲಿ ಹುಡುಗಿರ ಮುಂದೆ ಶೋಕಿ ತೋರ್ಸೋಕ್ಕೆ ಇಲ್ಲ ಯಾರ ಮುಂದೆನೋ ಶೋಕಿ ತೋರ್ಸೋಕ್ಕೆ ನಾನೇ ಪಿಂಗು ದೊಡ್ಡ ಪುಂಗು ಅಂದ್ಕೊಂಡು ಓಡಿಸ್ತೀರಾ ಪಾಪ ನಿಮ್ಮ ಅಪ್ಪ ಅಮ್ಮ ಮನೇಲಿ ನಿಮಗೋಸ್ಕರ ಕಾಯ್ತಾ ಇರ್ತಾರೆ ಅದನ್ನು ಯೋಚನೆ ಮಾಡಿ ಒಬ್ಬೊಬ್ಬರೇ ಗಂಡು ಮಕ್ಕಳಾಗಿರ್ತಾರೆ ಎಲ್ಲರೂ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅದನ್ನೆಲ್ಲ ಯೋಚನೆ ಮಾಡಿ ಆಮೇಲೆ ಆ ಥರ ಎಲ್ಲ ಗಾಡಿ ಓಡಿಸ್ಬೇಕು ಗೈಸ್ ನಾನೆಂತೂ ನನ್ನ ಲೈಫಲ್ಲಿ ಆ ಥರ ರ್ಯಾಶ್ ಡ್ರೈವಿಂಗ್ ಮಾಡಿಲ್ಲ ನಾನು ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರೋದು ಎಲ್ಲೇ ಹೋದ್ರೂ ದಯವಿಟ್ಟು ನನ್ನಿಂದ ಏನಾದರೂ ಒಂದು ಕಲಿಯೋದಾದರೆ ನನ್ನಿಂದ ಫಾಲೋ ಮಾಡೋದಾದರೆ ಅದನ್ನು ಕಲೀರಿ ಆಯಿತು ಆಮೇಲೆ ಟೈಮ್ ಸೆನ್ಸ್ ಕಲೀರಿ ಹಾಂ ಆಮೇಲೆ ಆಮೇಲೆ ಹೋಗ್ತಾ ಹೇಳ್ತೀನಿ ಒಂದೊಂದೇ ಜ್ಞಾಪಕ ಆದಮೇಲೆ ಓಕೆ ಬನ್ನಿ ಗೈಸ್ ಹೋಗೋಣ ಶಿವನ ದೇವಸ್ಥಾನ ಇದು ಇಲ್ಲಿ ಲೆಫ್ಟಲ್ಲಿ ಶಿವನ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ ಅದು ಒನ್ ಆಫ್ ದ ಏನ್ಷಿಯಂಟ್ ಟೆಂಪಲ್ಸ್ ಅಂದರೆ ಹಳೇ ದೇವಸ್ಥಾನ ಅದು ಚೋಳರು ಕಟ್ಟಿರೋದು ಯಾವಾಗ ಅಂದರೆ ತುಂಬ ಹಳೆಯದು ಸಾವಿರಾರು ವರ್ಷ ಹಳೆಯದದು ನಮ್ಮ ಸೋಷಲ್ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಬಂದಿತ್ತು ನನಗೆ ನೆನಪಿಲ್ಲ ಒಂದು 6th or 7th ಸೋಷಲ್ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿತ್ತು ಅದು ಬೇಗೂರು ದೇವಸ್ಥಾನ ತುಂಬ ದಿನದಿಂದ ಗಾಡೀಲೇ ಓಡಾಡ್ತಾ ಇದ್ದೀವಿ ನಾವ್ಯಾವಾಗ ಕಾರ್ ತಗೊಳ್ಳೋದು ಅವರು ತಗೊಳ್ಳೋಣ ಟೈಮ್ ಬರುತ್ತೆ ಅದಕ್ಕೆ ಅಂತ್ಯ ಸೈಕಲ್ ಕೊಡಿ ಏನು ಮಾತಾಡ್ತಾರೆ ನೋಡಿ ಗೈಸ್ ಚಿಕ್ಕ ಹುಡುಗರು ನಾವು ಆ ಟೈಮಲ್ಲಿ ಬರೀ ಬೇವರ್ಸಿ ಅಂದರೆ ಸಾಕಾಗಿತ್ತು ನಮ್ಮ ಮನೇಲಿ ಹುಚ್ಚನೆ ಹೊಡೆದಂಗೆ ಹೊಡೆಯೋರು ಇವರು ಪೌಡ ಪಜಾಮು ಪಾಂಡು ಅಂತೆಲ್ಲ ಮಾತಾಡ್ತಾರೆ ಗೈಸ್ ಇವರು ಅದು ಏನು ಗೊತ್ತಾ ಬ್ಲಾಗ್ ಮಾಡಬೇಕಾದ್ರೆ ಅಪ್ಪಿತಪ್ಪಿ ಕೆಲವೊಂದು ಚಿಕ್ಕ ಬೈಗಳು ಬರ್ತವೆ ಎಲ್ಲರೂ ಕೆಟ್ಟ ಮಾತು ಮಾತಾಡೋದೇ ಇಲ್ಲ ಅಂತ ಯಾರು ಸಾಚಗಳೇನಲ್ಲ ನಾನು ಮಾತಾಡ್ತೀನಿ ನೀನು ಮಾತಾಡ್ತೀಯ ಪ್ರತಿಯೊಬ್ಬರು ಮಾತಾಡ್ತಾರೆ ಅದು ಇವಾಗ ಚಿಕ್ಕ ಮಕ್ಳು ಇನ್ನೂ ಕಲ್ತಿರಲ್ಲ ನಮ್ಮ ಯೂಟ್ಯೂಬ್ ವೀಡಿಯೋ ನೋಡಬೇಕಾದ್ರೆ ನೋಡ್ತಾರೆ ಆಬ್ವಿಯಸ್ಲಿ ಚಿಕ್ಕ ಹುಡುಗರೆಲ್ಲ ನೋಡ್ತಾರೆ ನಾನು ಕೆಲವು ವ್ಲಾಗರ್ಸ್ಗಳಿಗೆ ಇಲ್ಲ ಯೂಟ್ಯೂಬಲ್ಲಿ ಇಲ್ಲ ಇನ್ಸ್ಟಾದಲ್ಲಿ ವೀಡಿಯೋಸ್ ಮಾಡೋರಿಗೆ ಕೊಡೋ ಸಲಹೆ ಏನಂದರೆ ನಿಮ್ಮ ವೀಡಿಯೋಸ್ನ ಚಿಕ್ಕ ಮಕ್ಕಳು ಕೂಡ ನೋಡ್ತಾ ಇರ್ತಾರೆ ದಯವಿಟ್ಟು ಜಾಸ್ತಿ ಕೆಟ್ಟ ಮಾತು ಯೂಸ್ ಮಾಡಬೇಡಿ ನಿಮ್ಮಿಂದ ತುಂಬ ಜನ ಇನ್ಫ್ಲುಯೆನ್ಸ್ ಆಗ್ತಾರೆ ಅದು ನಿಮಗೂ ಗೊತ್ತು ದಯವಿಟ್ಟು ಯಾರು ಕೆಟ್ಟ ಮಾತು ಯೂಸ್ ಮಾಡಬೇಡಿ ಆದಷ್ಟು ಜನರಿಗೆ ಒಳ್ಳೇದೇ ಹೇಳ್ಕೊಡಿ ಕೆಟ್ಟ ಮಾತು ಯೂಸ್ ಮಾಡಬೇಡಿ ಅಷ್ಟೇ ಬೇರೆ ಏನಿಲ್ಲ ನಾನೇನು ಸಾಚ ನನ್ನ ಮಗ ಅಂತ ನಾನು ಹೇಳ್ಕೊಳ್ಳಲ್ಲ ಬಟ್ ವಿಡಿಯೋ ಮಾಡಬೇಕಾದ್ರೆ ಅದು ತುಂಬ ವೈರಲ್ ಆಗುತ್ತೆ ಅನ್ನುವಾಗ ದಯವಿಟ್ಟು ಯಾರು ಕೆಟ್ಟ ಮಾತು ಯೂಸ್ ಮಾಡಬೇಡಿ ನಾವು ಸುಮ್ಮನೆ ಇದ್ರು ಅಕ್ಕಪಕ್ಕ ಇರೋರು ಸುಮ್ಮನೆ ಇರಲ್ಲ ಅಂತಾರೆ ಬೇಡ ನಮ್ಗೇನಕ್ಕೆ ನಾವು ಹೋಗ್ತಾ ಇರೋ ರೂಟ್ ಬೇರೆ ಅದೇ ರೂಟಲ್ಲಿ ಹೋಗೋಣ ನಮ್ಮನ್ನು ನೋಡಿ ಹುರ್ಕೊಳ್ಳೋರು ಇಬ್ಬರ ದುಶ್ಮನ್ಕಿದ್ದಾರೆ ಅಂದರೆ ಏರಿಯಾ ಪೂರ್ತಿ ಯಾವ ಏರಿಯಾಗೆ ಹೋದ್ರೂ ಇದ್ದಾರೆ ಇಷ್ಟಪಡೋರು ಇದ್ದಾರೆ ನಮ್ಮನ್ನು ನೋಡಿ ಹುರ್ಕೊಳ್ಳೋರು ಇದ್ದಾರೆ ಯೋ ಗಾಳಿಪಟನೇ ಆರಿಸ್ಲಿಲ್ಲ ಇವತ್ತು ಬೆಳಗ್ಗೆಯಿಂದ ಇಲ್ಲ 4-5 ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಗೈಸ್ ಆ ಗಾಳಿಪಟ ಆರಿಸ್ಬೇಕು ಅಂತ ಬಟ್ ಆಗಲೇ ಇಲ್ಲ ಗಾಳಿಪಟ ಆರ್ಸೋಕ್ಕೆ ಟ್ರೈ ಮಾಡೋಣ ಬೇರೆ ಯಾವಾಗಾದ್ರೂ ಆರ್ಸೋಣ ಗಾಳಿಪಟ ಇಲ್ಲ ಮುಂದಿನ ವರ್ಷ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಗಾಳಿಪಟ ಆರ್ಸೋಣ ಮೈ ಮೇಲೆ ಬರ್ತಾರಲ್ಲ ನಾನಂದ್ರೆ ಅಷ್ಟಿಷ್ಟನಾ ಜನಕ್ಕೆ ಗೊತ್ತು ಇಷ್ಟ ಅಂತ ಇಲ್ಲ ಇಷ್ಟ ಅಂತ ಗೊತ್ತು ಇಷ್ಟಿಷ್ಟನಾ ಜನಕ್ಕೆ
ಗೈಸ್ ಏನಂದ್ರೆ ಇನ್ಮೇಲೆ ನನ್ಗೆ ಏನಕ್ಕೆ ವ್ಲಾಗ್ಸ್ ಮಾಡ್ತಾ ಇರಲಿಲ್ಲ ಅಂದ್ರೆ ನಾನು ನಮ್ದು ಇಲ್ಲೇ ಏನೋ ಒಂದು ವರ್ಕ್ ನಡೀತಾ ಇತ್ತಾ ಅದನ್ನ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಅದು ಎಲ್ಲೋ ತೋರಿಸ್ಕೊಳಂಗಿರ್ಲಿಲ್ಲ, ಎಲ್ಲರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಇಟ್ಟಿದ್ದೇನೆ ಅದನ್ನ, ಅದು ಬಿಡಿ. ನಾನು ಅದಕ್ಕೆ ಅಲ್ಲಿ ಇರ್ತಾ ಇದ್ದೆ, ಅದು ನಾನು ಬೇರೆ ಎಲ್ಲೂ ಹೋಗ್ತಾ ಇರಲಿಲ್ವಲ್ಲ, ಅದಕ್ಕೆ ವ್ಲಾಗ್ಸ್ ಮಾಡ್ತಾ ಇರಲಿಲ್ಲ. ನಾನು ಇವಾಗ ಏನು ಅನ್ಕೊತಾ ಇದ್ದೀನಿ, ಇವಾಗ ಸ್ವಲ್ಪ ದಿನ ಫ್ರೀ ಆಗಿದ್ದೀನಿ. ಇವಾಗ ಆ ಥರ ಕೆಲಸ ಏನು ಇಲ್ಲದೆ ಇದ್ದಾಗ, ಇಲ್ಲ ನಾನು ಎಲ್ಲೂ ಹೋಗದೆ ಇದ್ದಾಗ ವ್ಲಾಗ್ಸ್ ಮಾಡಬೇಕು ಅಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಕನ್ಸಿಸ್ಟೆಂಟ್ ಆಗಿರ್ಬೇಕಲ್ವ ನಾನು ವೀಡಿಯೋಸ್ ಹಾಕೋದ್ರಲ್ಲಿ. ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಏನಂದರೆ ಈ ಥರ ಸುಮ್ಮನೆ ಗಾಡಿ ಎತ್ಕೊಂಡು ರೋಡಲ್ಲಿ ಹೋಗೋದು, ಏನಾದರೂ ಒಂದು ಕಂಟೆಂಟ್ ಸಿಗುತ್ತಲ್ವಾ, ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಅದ್ರ ಹೆಸರು ಬಂದು ರೋಡಿನ ಕತೆ ರೋಹನ್ನ ಜೊತೆ ಅಂತ. ಆ ಥರ ಮಾಡೋಣ ಅಂತ ಇದ್ದೀನಿ ಗೈಸ್. ಹೇಗಿದೆ ಎಲ್ಲರೂ ಕಮೆಂಟ್ ಮಾಡಿ, ಈ ಥರ ಮಾಡೋಣ ಚೆನ್ನಾಗಿರುತ್ತಾ, ಎಸ್ ಆರ್ ನೋ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ, ವೆಯ್ಟ್ ಮಾಡ್ತಾ ಇರ್ತೀನಿ. ನೀವೇನಾದರೂ ಹ್ಞೂ ಅಂದರೆ ನನಗೆ ತುಂಬ ಎಸ್ ಅಂತ ಓಟ್ಸ್ ಬಂದರೆ ನಾನು ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ತೀನಿ. ರೋಡಿನ ಕತೆ ರೋಹನ್ ಜೊತೆ, ಓಕೆನಾ? ಓಕೆ, ರೂಮ್ ಬಂತಿವಾಗ, ರೂಮ್ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಹಾಂ, ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಿದ್ರೆ ಏನು ಮಾಡ್ತಿದ್ದೆ? ಹೇಳಿದಿದ್ರೆ ದಪ್ಪ ಆಗ್ತಿದ್ದ ಹಿಂಗೆ? ನೀಟಾಗಿ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಸಂಕ್ರಾಂತಿ ವೆಲ್ಕಮ್ ಬ್ಯಾಕ್. ಏನಂದ್ರೆ ಓಡೋಗ್ಬಿಟ್ನಲ್ಲ ಒಂದು ಬಾತ್ರೂಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಯಾರು ಬಂದಿದ್ದಾರೆ, ಸಡನ್ ಸರ್ಪ್ರೈಸ್. ವಾಟ್ ಅ ಸಡನ್ ಸಫೈ. ಕಾಲೇ ಹೊಡೆದ, ಯಾರ ಕಾಲ್ ಹೊಡೆದ ಪಾರ ಗೈಸ್, ಡಿಚ್ಕೊ ಬಂದಿದ್ದಾನೆ ಗೈಸ್. ಹ್ಯಾಪಿ ಪೊಂಗಲ್ ಗಾಯ್ಸ್. ತುಂಬ ದಿನಗಳ ಸಂಕ್ರಾಂತಿ ವಾಯು ಏನ್ ಹೇಳು ಮಕರ ಸಂಕ್ರಾಂತಿ ಹೇಳು ಸೊಲ್ರ. ಮಕರ ಸಂಕ್ರಾಂತಿ ಹಿಂಗೆ ಹಿಡ್ಕೊಂಡ್ ಬೇಜಾನ್ ಹೊಡೆದಾಕ್ಬಿಡ್ಬೇಕು. ಕೇಳ್ದಿರ ಬಂದ್ಬಿಡಿ ನನ್ಗೆ. ಏನಂದ್ರೆ ತುಂಬಾ ದಿನ ಆಯ್ತು ಅವನು ಅವನ ಹತ್ರ ಮಾತಾಡಿರ್ಲಿಲ್ಲ ನಾನು. ಸಾರಿ ಕೇಳಕ್ ಬಂದಿದ್ದಾನೆ, ಕೇಳು ಸಾರಿ. ಜೋರ ಕೇಳ ಸಾರಿ ಕೇಳ್ಬಿಟ್ಟ ಗೈಸ್. ಎಲ್ಲರಿಗೂ ಟೆಕ್ನಿಕಲಿ ಅಂದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೂವ್ ಮಾಡಿದ್ದೀನಿ ಸಾರಿ ಕೇಳಿದಂಗೆ. ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿ ಸೊ ಹೊರಡ್ತಾ ಇದ್ದಾನೆ. ಬಂದು ಬರೀ ಮಾತಾಡ್ಕೊಂಡು ಹೋಗಿ ಬಂದಿದ್ದಾನೆ. ಯಾವಾಗ ಬರುತ್ತೆ ಮತ್ತೆ? ಸೊ ಗೈಸ್, ಹೇಗಿತ್ತು ಸಂಕ್ರಾಂತಿ ವ್ಲಾಗ್ ಇವತ್ತಿಗೆ ಇಷ್ಟೇ. ಎಲ್ಲರೂ ವ್ಲಾಗ್ ಹೇಗಿತ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ಏನು ಕಂಟೆಂಟ್ ಮಾಡ್ಬೋದು, ಏನನ್ನು ಬ್ಲಾಗ್ ಮಾಡ್ಬೋದು ಅಂತಲೂ ಕಮೆಂಟ್ ಮಾಡಿ. ಅದೇ ಬ್ಲಾಗ್ ಮಾಡ್ತೀನಿ. ನಂಗೆ ತಲೆನೇ ಓಡ್ತಾ ಇಲ್ಲ ಏನು ಮಾಡ್ಬೋದು ಅಂತ, ಅದಕ್ಕೆ ಡೈಲಿ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕಂಟೆಂಟ್ ಬೇಸ್ಡ್ ಬ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆವಾಗಲೇ ದಾರಿಲಿ ಬರ್ತಾ ನಿಮ್ಗೊಂದು ಕಂಟೆಂಟ್ ಹೇಳಿದೆ, ಈ ಥರ ಏನು ರೋಡಿನ ಕತೆ ರೋಹನ್ ಜೊತೆ ಅಂತ. ಆ ಥರ ಇನ್ಮೇಲೆ ಆ ಥರನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಥರ ಸಿಮಿಲರ್ ಯಾವುದಾದ್ರು ಕಂಟೆಂಟ್ಸ್ ಇದ್ದರೆ, ನಿಮಗೆ ಯಾವ ಥರ ನೋಡಬೇಕು, ಈ ಥರ ಕಂಟೆಂಟ್ಸ್ ನೋಡಬೇಕು ನನ್ನ ಕಡೆಯಿಂದ ಅನ್ನೋದಾದರೆ ಅದನ್ನು ಕಮೆಂಟ್ ಮಾಡಿ, ಅದನ್ನು ಟ್ರೈ ಮಾಡ್ತೀನಿ. ಅದೇ ಥರ ಕಂಟೆಂಟ್ಸ್ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಇದನ್ನು ಹೇಳ್ತಾ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಮಿಸ್ ಮೀ, ಟೇಕ್ ಕೇರ್, ಬಾಯ್. ರೋಹನ್ ರಾಜ್ ಸೈನಿಂಗ್ ಆಫ್.